ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 62. ಶ್ಯಾಮರಾಯರು ವಿಧಿವಶವಾದ ನಂತರ ಮಹಾಲಕ್ಷ್ಮಿಯವರಿಗೆ ತುಂಟಿತನ ಕಾಡುತ್ತಿತ್ತು. ಇಲ್ಲ ಸಲ್ಲದ ಆಲೋಚನೆಗಳು. ನನಗೂ ಬೇಗ ಮುಕ್ತಿ ಕೊಡು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಗಂಡನನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದರು. ಅಮ್ಮ ಒಬ್ಬಳೇ ಹಾಸನದಲ್ಲಿದ್ದು ಇಲ್ಲ ಸಲ್ಲದ ಆಲೋಚನೆ ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದಾರೆ. ಇದು ಹೀಗೆಯೇ ಮುಂದುವರಿದರೆ ಜೀವಕ್ಕೆ ಅಪಾಯ ತಂದುಕೊಳ್ಳುತ್ತಾರೆಂದು ಭಾವಿಸಿ ತಮ್ಮ ಜೊತೆಯಲ್ಲೇ ಇರುವಂತೆ ಮಕ್ಕಳು ಒತ್ತಾಯಿಸಿದರು. ಮೊದಲು ಮಕ್ಕಳ ಮಾತಿಗೆ ಓಗೊಡಲಿಲ್ಲ. ಕೈಕಾಲು ಗಟ್ಟಿ ಇರುವವರೆಗೆ ಒಬ್ಬಳೇ ಇರುವುದಾಗಿ ಹಠ ಹಿಡಿದರು. ಆದರೆ ಇದು ಸುಜಿ ಮತ್ತು ಸುಮಿಗೆ ಇಷ್ಟವಾಗಲಿಲ್ಲ. ಈ ವಯಸ್ಸಿನಲ್ಲಿ ಒಬ್ಬಳೇ ಇರುವುದು ಸರಿಯಲ್ಲವೆಂದು ಹೇಳಿ ಮನವೊಲಿಸಲು ಮುಂದಾದರು. ಈ ನಡುವೆ ಸುಮಿತ್ರಾ ತಾಯಿಯಾಗುತ್ತಿದ್ದಾಳೆಂಬ ಸಿಹಿ ಸುದ್ದಿ ಕೇಳಿ ಮಹಾಲಕ್ಷ್ಮಿಯವರಿಗೆ ಖುಷಿಯಾಯಿತು. ಈ ಸುದ್ದಿ ಕೇಳಿದ ಮೇಲೆ ಮಹಾಲಕ್ಷ್ಮಿಯವರಿಗೆ ಹಾಸನವನ್ನು ತೊರೆದು ಬೆಂಗಳೂರಿಗೆ ಹೋಗುವುದು ಅನಿವಾರ್ಯ ಎಂದೆನಿಸಿತು. ಇದಕ್ಕೆ ಕಾರಣವಿತ್ತು. ಸುಮಿತ್ರಾ ಕೇಶವನನ್ನು ಮದುವೆಯಾದ 7-8 ತಿಂಗಳ ನಂತರ ಅತ್ತೆ ತೀರಿಕೊಂಡಿದ್ದರು. ಮದುವೆಗೂ ಮೊದಲೇ ಕೇಶವನ ಅಪ್ಪ ತೀರಿಕೊಂಡಿದ್ದರು. ಕೇಶವ ಅಪ್ಪ ಅಮ್ಮನನ್ನು ಕಳೆದುಕೊಂಡ ನಂತರ ತಾನೊಬ್ಬ ತಬ್ಬಲಿ ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡಿ ಪರಿತಪಿಸುತ್ತಿದ್ದ. ಈಗ ಸುಮಿ ಗರ್ಭಿಣಿ. ಅವಳಿಗೆ ಧೈರ್ಯ ಹೇಳಲು ಅಪ್ಪ ಅಮ್ಮ ಯಾರೂ ಇಲ್ಲ. ಕೆಲಸಕ್ಕೆ ಹೋದರೆ ಸುಮಿ ಆರೈಕೆ ಮಾಡುವವರು ಯಾರು? ಗರ್ಭಿಣಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುವುದು ಹೇಗೆ ಯೋಚಿಸಿ ಮಹಾಲಕ್ಷ್ಮಿಯವರನ್ನು ಸಂಪರ್ಕಿಸಿ ತನ್ನ ಆತಂಕವನ್ನು ತೋಡಿಕೊಂಡ. ಅಮ್ಮ, ಸುಮಿ ಈಗ ತಾಯಿಯಾಗುತ್ತಿದ್ದಾಳೆ. ನೀವು ನಮ್ಮ ಜೊತೆ ಇದ್ದರೆ ನಮಗೆ ಧೈರ್ಯ. ನಾನು ಕೆಲಸಕ್ಕೆ ಹೋದರೆ ಸುಮಿ ಒಬ್ಬಳೇ ಇರಬೇಕು. ಕೇಶವನ ಮಾತನ್ನು ತಳ್ಳಿ ಹಾಕಲು ಆಗಲಿಲ್ಲ. ಸುಮಿ ಚಿಕ್ಕವಳು. ಅವಳಿಗೆ ತನ್ನ ಅಗತ್ಯ ಇದೆ ಎಂದು ಭಾವಿಸಿ ಬೆಂಗಳೂರಿಗೆ ಹೋಗಲು ಒಪ್ಪಿಕೊಂಡರು. ಮಗಳ ಆರೈಕೆಯಲ್ಲಿ ತೊಡಗಿದ ಮಹಾಲಕ್ಷ್ಮಿಯವರಿಗೆ ಸಮಯ ಕಳೆದಿದ್ದೇ ಗೊತ್ತಾಗಿರಲಿಲ್ಲ. ಲವಲವಿಕೆಯಿಂದ ಕಾರಣ ಆರೋಗ್ಯ ಸಹ ಸುಧಾರಿಸಿತು. ತಂಗಿ ಸುಮಿ ಗರ್ಭಿಣಿ ಎಂಬ ಸುದ್ದಿ ಕೇಳಿ ಸುಜಿಗೆ ಖುಷಿಯಾಯಿತು. ಶಾಲೆಗೆ ರಜೆ ಇದ್ದಾಗ ತಂಗಿ ಮನೆಗೆ ಹೋಗಿ ಬರುತ್ತಿದ್ದಳು. ಕೇಶವನಿಗೆ ರಜೆ ಇದ್ದಾಗ ಮಹಾಲಕ್ಷ್ಮಿಯವರು ಸಹ ಸುಜಿ ಮನೆಗೆ ಬಂದು ಹೋಗಿ 1-2 ದಿನ ಇದ್ದು ಬರುತ್ತಿದ್ದರು. ಒಂದು ದಿನ ಸುಜಿ ಮನೆಯಲ್ಲಿ ಲೋಕಾಭಿರಾಮ ಮಾತಾಡುತ್ತಾ ತಮ್ಮ ಮನಸ್ಸಿನ ಆತಂಕ ಹೊರಹಾಕಿದ್ದರು ಮಹಾಲಕ್ಷ್ಮಿ. ನೋಡು ಸುಜಿ, ಮದುವೆ ಆಗಿ 3 ವರ್ಷ ಆಗಿದೆ. ನೀನು ಯಾವುದೇ ಸಿಹಿ ಸುದ್ದಿ ನೀಡಲಿಲ್ಲ. ಸುಮಿ ಸಿಹಿ ಸುದ್ದಿ ನೀಡಿಯಾಯಿತು. ವಯಸ್ಸಾದಂತೆ ಕಷ್ಟವಾಗುತ್ತೆ. ತಮ್ಮ ಮನದಾಳದ ಆಸೆ ಮತ್ತು ಆತಂಕವನ್ನು ವ್ಯಕ್ತಪಡಿಸಿದರು. ಅಯ್ಯೋ ಸುಮ್ನಿರಮ್ಮ, ನಮ್ಮ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಮಗು ಬೇಡ ಅಂತ ನಿರ್ಧರಿಸಿದ್ದೇವೆ. ಇನ್ನೊಂದೆರಡು ವರ್ಷ ಮಗು ಮಾಡ್ಕೋ ಅಂತ ಹೇಳಬೇಡ, ಸುಜಾತ ನೇರವಾಗಿ ನುಡಿದಳು. ಮಗಳ ಮಾತು ಹಿತವಾಗಲಿಲ್ಲ. ಇನ್ನೂ 2 ವರ್ಷಗಳ ಕಾಲ ಮಗು ಬೇಡ ಅಂದರೆ ಹೇಗೆ ಸುಜಿ? ಮದುವೆ ಆಗೋದೇ ಹೆರೋದಿಕ್ಕೆ ಅಂತ ತಿಳ್ಕೊಂಡಿದೀಯಾ? ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಮಕ್ಕಳು ಬೇಡ. ಮನಸ್ಸು ತಡೆಯಲಾಗಲಿಲ್ಲ. ಮಗಳ ಮಾತು ಕೇಳಿ ಸಿಟ್ಟು ಬಂತು. ನಿನಗೆ ಬುದ್ಧಿ ಇಲ್ಲ. ತಂಗಿ ಸುಮಿ ನೋಡಿ ಕಲ್ತ್ಕೋ. ಮುದುಕಿ ಆದ ಮೇಲೆ ಮಗು ಮಾಡ್ಕೊಳ್ತೀಯಾ? ನನ್ನ ಮಾತು ಕೇಳು, ಸ್ವಲ್ಪ ಖಾರವಾಗಿ ನುಡಿದರು. ಅತ್ತೆಯವರ ಮಾತನ್ನು ಕುಳಿತಲ್ಲಿಯೇ ಆಲಿಸುತ್ತಿದ್ದ ಸತೀಶ. ಅಮ್ಮ, ಬೇಸರ ಮಾಡ್ಕೋಬೇಡಿ. ಸುಜಿ ಹೇಳೋದ್ರಲ್ಲಿ ಅರ್ಥವಿದೆ. ಸುಮಿ ಪರಿಸ್ಥಿತಿ ಬೇರೆ, ನಮ್ಮ ಪರಿಸ್ಥಿತಿ ಬೇರೆ. ಸಂಸಾರದ ಖರ್ಚಿನ ಜೊತೆಗೆ ಮಗುವಿನ ಖರ್ಚು ಸೇರ್ಕೊಂಡ್ರೆ ನಮಗೆ ಜೀವನ ಮಾಡೋದಕ್ಕೆ ಕಷ್ಟವಾಗುತ್ತೆ ಎಂದು ತನ್ನಲ್ಲಿದ್ದ ಭಯವನ್ನು ವ್ಯಕ್ತಪಡಿಸಿದ. ಸರಿಯಾಗಿದ್ದೀರಾ ಗಂಡ ಹೆಂಡತಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವಾಗ ಸುಧಾರಿಸೋದು? ನಾನು ಯಾವಾಗ ಮೊಮ್ಮಗು ನೋಡೋದು? ನಾನು ಬದುಕಿರ್ತೀನೋ ಇಲ್ವೋ? ಬೇಸರದಿಂದ ಹೇಳಿದರು. ಯಾಕಮ್ಮ ಸಾಯ ಮಾತಾಡ್ತೀಯಾ? ಸುಜಿ ಆಕ್ಷೇಪಿಸಿದಳು. ಮತ್ತಿನ್ನೇನು, ತಂಗಿಗಿರೋ ಬುದ್ಧಿ ಅಕ್ಕನಾಗಿ ನಿನಗಿಲ್ಲ. ಎಲ್ಲ ನನ್ನ ಹಣೆ ಬರಹ. ಜೀವನದಲ್ಲಿ ಕೊರಗೋದೇ ಆಯಿತು. ಮನಸ್ಸಿನ ನೋವನ್ನು ಹೊರಹಾಕಿ ಸೀರೆ ಹೆಂಚಿನಿಂದ ಕಣ್ಣೀರು ಒರೆಸಿಕೊಂಡರು. ಅಮ್ಮ, ನೀವು ಬೇಸರ ಮಾಡ್ಕೋಬೇಡಿ. ನಮಗೂ ಮಕ್ಕಳು ಬೇಕು, ಆದರೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಎಂದು ಸತೀಶ. ಮಹಾಲಕ್ಷ್ಮಿಯವರು ಮಾತಾಡಲಿಲ್ಲ. ಈಗಿನ ಮಕ್ಕಳೇ ಹಾಗೆ. ಅಪ್ಪ ಅಮ್ಮನ ಆತಂಕ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರ ಹಣೆಯಲ್ಲಿ ಏನು ಬರೆದಿದೆಯೋ ಏನು ಎಂದುಕೊಂಡು ಸಮಾಧಾನ ಮಾಡಿಕೊಂಡರು. ದಿನ ಕಳೆದಂತೆ ಸುಮಿಗೆ ಅಮ್ಮನ ಅವಲಂಬನೆ ಜೊತೆಗೆ ಸ್ನೇಹ ಅನಿವಾರ್ಯವೆನಿಸಿತು. ಸಣ್ಣ ಪುಟ್ಟ ನೋವುಗಳನ್ನು ಅಮ್ಮನ ಬಳಿ ಹೇಳಿಕೊಳ್ಳುತ್ತಿದ್ದಳು. ಅಮ್ಮನ ಆರೈಕೆಯಲ್ಲಿ ಹಿತವಿತ್ತು, ಜೊತೆಗೆ ಧೈರ್ಯ. ಅತ್ತೆ ಮಹಾಲಕ್ಷ್ಮಿಯವರು ತಮ್ಮ ಮನದ ಬಯಕೆ ವ್ಯಕ್ತಪಡಿಸಿ ಕಣ್ಣೀರು ಹಾಕಿದ ನಂತರ ಸತೀಶ ಗಂಭೀರವಾಗಿ ಯೋಚಿಸಿದ್ದ. ಅತ್ತೆ ಹೇಳುವುದರಲ್ಲಿ ಅರ್ಥವಿದೆ. ತಾಯಿಯಾದವರಿಗೆ ತಮ್ಮ ಮಗಳು ತಾಯಿಯಾಗಬೇಕೆಂದು ಬಯಸುವುದು ತಪ್ಪಲ್ಲ. ಮದುವೆಯಾಗಿ ವರ್ಷಗಳು ಉರುಳಿವೆ. ಮಗು ಪಡೆಯಲು ಇದು ಸೂಕ್ತ ಸಮಯವೆಂದು ನಿರ್ಧರಿಸಿದ. ಸಮಯ ನೋಡಿ ಸುಜಿಯ ಬಳಿ ತನ್ನ ಆಸೆಯನ್ನು ಹೇಳಿದ. ಸುಜಿಗೆ ತಾಯಿಯಾಗುವ ಬಯಕೆ ಇತ್ತಾದರೂ ತಾವಿರುವ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಗುವಿನ ಲಾಲನೆ ಪಾಲನೆ ಮಾಡುವುದು ಕಷ್ಟವೆಂಬ ಭಾವನೆ ಅವಳನ್ನು ಬಾಧಿಸುತ್ತಿತ್ತು. ಸತೀಶ ಸಹ ಇದೇ ಭಾವನೆ ವ್ಯಕ್ತಪಡಿಸಿದ. ಆದರೆ ಅತ್ತೆಯವರು ಒತ್ತಾಯಿಸಿದ ನಂತರ ಮನಸ್ಸು ಬದಲಾಯಿಸಿಕೊಂಡಿದ್ದಾನೆಂದು ಸುಜಿಗೆ ಅರ್ಥವಾಯಿತು. ಅಮ್ಮನ ಆತಂಕ ಸರಿಯಿದೆ. ವಯಸ್ಸಾಗುತ್ತಿದ್ದಂತೆ ರಿಸ್ಕ್ ಜಾಸ್ತಿ ಇರುತ್ತೆ. ನಮಗೂ ಒಂದು ಮಗು ಬೇಗ ಆದರೆ ಒಳ್ಳೆಯದು ಅನಿಸುತ್ತೆ. ಅಮ್ಮ ಹೇಳಿದ್ರು, ಅವರಿವರು ಹೇಳಿದ್ರು ಅಂತ ಮಕ್ಕಳನ್ನು ಹೆರೋದಕ್ಕೆ ಆಗೋಲ್ಲ. ಈಗಿನ ಖರ್ಚು ವೆಚ್ಚ ನೋಡಿದರೆ ನನಗೆ ಹೆದರಿಕೆ ಆಗುತ್ತೆ.
ಸರಿಯಾದ ವಿದ್ಯಾಭ್ಯಾಸ ಮಾಡಿಸೋದಕ್ಕೂ ನಮಗೆ ಆಗೋಲ್ಲ. ಸೂಜಿ ಪರಿಸ್ಥಿತಿಯನ್ನು ವಿವರಿಸಿದಳು. ಹಾಗಂತ ಎಷ್ಟು ದಿವಸ ಕಾಯೋದು? ನಮ್ಮ ಪರಿಸ್ಥಿತಿ ಬದಲಾಗದೆ ಹೋದರೆ ಮಕ್ಕಳು ಬೇಡ ಅಂತ ಹೇಳ್ತೀಯಾ? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರೋದಿಲ್ಲ, ಕೋಪದಿಂದ ಹೇಳಿದ ಸತೀಶ. ಹುಲ್ಲು ಮೇಯಿಸಿದ್ರೆ ಸಾಕ? ಅಪ್ಪನ ಆಸೆ ಹುಟ್ಟೋ ಮಗು ಎಂಜಿನಿಯರ್ ಆಗಬೇಕು. ಅದಕ್ಕೆ ತಳಹದಿ ಭದ್ರವಾಗಿರಬೇಕು. ಪ್ರಾರಂಭದಿಂದಲೇ ಉತ್ತಮವಾದ ಪ್ರಾಥಮಿಕ ವಿದ್ಯಾಭ್ಯಾಸ ಕೊಡಿಸಬೇಕು. KG UKG ಫೀಸ್ ಎಷ್ಟು ಅಂತ ಗೊತ್ತಾ? ಪ್ರಶ್ನಿಸಿದಳು ಸುಜಿ. ಈ ವಿಷಯವಾಗಿ ವಾದ ವಿವಾದ ನಡೆದಿತ್ತು. ಸುಜಿಯ ನಿರ್ಧಾರದಿಂದ ಸತೀಶನಿಗೆ ನಿರಾಸೆ, ಬೇಸರವಾಗಿತ್ತು. ಯಾವಾಗಲೂ ಅನ್ಯಮನಸ್ಕನಾಗಿದ್ದ. ಮೊದಲಿನಂತೆ ಲವಲವಿಕೆ ಇರಲಿಲ್ಲ. ಸಣ್ಣ ಪುಟ್ಟ ವಿಷಯವನ್ನು ದೊಡ್ಡದು ಮಾಡಿ ಜಗಳ ಮಾಡುತ್ತಿದ್ದ. ಸತೀಶ ತುಂಬಾ ತಲೆ ಕೆಡಿಸಿಕೊಂಡಿದ್ದಾನೆ. ಜೊತೆಗೆ ಅಮ್ಮ ಬೇರೆ ಪದೇ ಪದೇ ಒತ್ತಾಯಿಸಿ ಬೇಸರ ವ್ಯಕ್ತಪಡಿಸಿ ಕಣ್ಣೀರು ಹಾಕುತ್ತಿದ್ದಾರೆ. ಇದರಿಂದ ಸತೀಶ ಮತ್ತಷ್ಟು ಉತ್ತೇಜಿತನಾಗಿ ಮಗು ಬೇಕೆಂದು ಹಠ ಹಿಡಿತಿದ್ದಾನೆ. ಹೀಗೆ ಆದರೆ ನೆಮ್ಮದಿ ಹಾಳಾಗುತ್ತದೆ. ಸುಜಿ ಹಲವಾರು ಬಾರಿ ಯೋಚಿಸಿ ತಾಯಿಯಾಗಲು ಮನಸ್ಸು ಮಾಡಿ ಈ ವಿಷಯವನ್ನು ಸತೀಶನಿಗೆ ತಿಳಿಸಲು ನಿರ್ಧರಿಸಿದಳು. ಅಂದು ರಾತ್ರಿ ಊಟವಾದ ನಂತರ ಸಾಲಂಕೃತಳಾಗಿ ಮಲಗುವ ಕೋಣೆಗೆ ಹೊಕ್ಕಿದಳು. ಸತೀಶ ಕೈಯಲ್ಲಿ ಪುಸ್ತಕ ಹಿಡಿದು ಓದುತ್ತಿದ್ದ. ಸುಜಿ ಕೋಣೆಗೆ ಬಂದಿದ್ದನ್ನು ಗಮನಿಸಿದರೂ ಪುಸ್ತಕ ಓದುವಂತೆ ನಟಿಸಿದ. ಸುಜಿ ಅವನಿಗಿಷ್ಟವಾದ ಕಂದು ಬಣ್ಣ ಮಿಶ್ರಿತ ಸೀರೆ ಉಟ್ಟಿದ್ದಳು. ಘಮಘಮಿಸುವ ಮಲ್ಲಿಗೆ ಹೂವು ತಲೆಯನ್ನು ಅಲಂಕರಿಸಿತು. ಸತೀಶ ತನ್ನನ್ನು ಗಮನಿಸಿ ತನ್ನ ತೋಳುಗಳಲ್ಲಿ ಬಂಧಿಸಿ ಬಿಡಬಹುದೆಂದು ಭಾವಿಸಿದಳು. ಆದರೆ ಹಾಗಾಗಲಿಲ್ಲ. ಬೇಕಂತಲೇ ಪುಸ್ತಕ ಓದುತ್ತಿದ್ದ. ಅವನು ನಟಿಸುತ್ತಿರುವುದನ್ನು ಅವನ ಹಾವಭಾವದಿಂದಲೇ ಗುರುತಿಸಿದಳು. ಬೇಕಂತಲೇ ಮಂಚದ ಹತ್ತಿರ ಹೋಗಿ ಕುಳಿತಳು. ಅವಳ ಸ್ಪರ್ಶದಿಂದ ಪುಳಕಿದನಾದ. ಕಿರುಕಣ್ಣಿನಿಂದ ನೋಡಿದ. ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು. ಮನಸ್ಸು ವಿಚಲಿತವಾಯಿತು. ಉದ್ರೇಕಗೊಂಡ. ತಾನಾಗಿ ಸೋಲಬಾರದೆಂದು ಏನೂ ಆಗಿಲ್ಲವೆಂಬಂತೆ ಮಗ್ಗಲು ಬದಲಾಯಿಸಿದ. ಅವನ ಪರಿಸ್ಥಿತಿ ನೋಡಿ ಸುಜಿಗೆ ನಗು ಬಂತು. ದೀಪ ಆರಿಸಿ ಅವನ ಎದೆ ಮೇಲೆ ತಲೆಯಿಟ್ಟು ಕಿವಿಯಲ್ಲಿ ಪಿಸುಗುಟ್ಟಿದಳು. ಅವಳ ಬಿಸಿ ಉಸಿರು ಸತೀಶನನ್ನು ಕೆರಳಿಸಿತು. ನಿಧಾನವಾಗಿ ಅವನ ಕೈಗಳು ಎದೆಯತ್ತ ಹೋಗುತ್ತಿತ್ತು. ವಾಸ್ತವ ಸ್ಥಿತಿಗೆ ಬಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ. ಸುಜಿ ತನ್ನ ಎದೆಯನ್ನು ಅವನೆದೆಗೆ ಮತ್ತೆ ಮತ್ತೆ ಒತ್ತಿ ಅವನನ್ನು ಉದ್ರೇಕಿಸಲು ಯತ್ನಿಸಿದಳು. ಸತೀಶನ ಎದೆಯ ಮೇಲೆ ಕೈಯಾಡಿಸಿ ಅವನ ಮುಖಕ್ಕೆ ಮುಖ ಬಿಟ್ಟು, ಸತೀಶ, ನೀನು ಯಾವಾಗಲೂ ಸಪ್ಪೆ ಮೊರೆ ಹಾಕ್ಕೊಂಡಿರೋದು ನನಗಿಷ್ಟವಿಲ್ಲ. ನಗೋದು ಕಲಿ. ಏನಾಗಿದೆ ನಿನಗೆ? ಏನು ನಿನ್ನ ಸಮಸ್ಯೆ? ಪಿಸುಗುಟ್ಟಿದಳು. ನನಗೇನೂ ಸಮಸ್ಯೆ ಇಲ್ಲ, ನನಗೆ ಏನೂ ಗೊತ್ತಿಲ್ಲ ಎಂದು ಅವಳ ಬಂಧನದಿಂದ ಬಿಡಿಸಿಕೊಳ್ಳಲು ಮುಂದಾದ. ಅವನ ಪರಿಸ್ಥಿತಿ ನೋಡಿ ನಕ್ಕು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು ಸುಜಿ. ನಿನಗೇನು ಗೊತ್ತಿಲ್ವಾ? ನನಗೆ ಗೊತ್ತು ಎಂದು ಅವನ ಕಿವಿಯಲ್ಲಿ ಹೇಳಿದಳು. ಅವಳ ಬಿಸಿ ಉಸಿರಿನ ಪಿಸು ಮಾತು ಸತೀಶನನ್ನು ಮತ್ತಷ್ಟು ಉದ್ರೇಕಗೊಳಿಸಿತು. ಏನು ಗೊತ್ತು ನಿನಗೆ ಎಂದು ಸತೀಶ ಅವಳ ತುಟಿಯತ್ತ ತನ್ನ ತುಟಿ ತಂದ. ಸತೀಶ ಸೋಲುತ್ತಿದ್ದಾನೆಂದು ಸುಜಿಗೆ ಅರ್ಥವಾಯಿತು. ನನ್ನ ರಾಜ ಅಪ್ಪನಾಗಬೇಕು, ಅಷ್ಟಕ್ಕೆ ಇಷ್ಟೆಲ್ಲ ನಾಟಕ ಅಲ್ವಾ? ಸುಜಿಗೆ ತನ್ನ ಕೋಪ ತಾಪ ಅರ್ಥವಾಗಿದೆ ಎನಿಸಿತು. ತನ್ನನ್ನು ಸಮಾಧಾನಪಡಿಸಲು ಬಂದಿದ್ದಾಳೆಂದು ತಿಳಿದುಕೊಂಡ ಸತೀಶ, ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು ಎಂದ. ಹೌದಾ ರಾಜ, ಬಿಡಬೇಕಾ? ಬಿಡೋದಕ್ಕೆಲ್ಲ ಕಟ್ಕೊಂಡಿರೋದು ಎಂದು ಅವಳ ಎದೆಯನ್ನು ಅವನೆದೆಗೆ ರಭಸದಿಂದ ಒತ್ತಿದಳು. ಸತೀಶನ ಕಾಮೋದ್ರೇಕ ಪರಾಕಾಷ್ಠೆಯ ಹಂತ ತಲುಪಿತ್ತು. ಅವಳ ಹಿಡಿತದಲ್ಲಿ ಅದೇನೋ ಸುಖ. ಮನಸ್ಸಿನ ಹಿಡಿತ ತಪ್ಪಿತು. ಮೆಲ್ಲಗೆ ಅವನ ಕೈಗಳು ಅವಳ ಎದೆಯತ್ತ ಹೋಯಿತು. ಬೆಳಿಗ್ಗೆ ಎದ್ದಾಗ ಸತೀಶ ಪ್ರಸನ್ನನಾಗಿದ್ದ. ಮುಖದಲ್ಲಿ ಸಂತೋಷ ಹೊರಹೊಮ್ಮಿತು. ಸಿಡುಕು ಮೊರೆಯಲ್ಲಿ ನಗುವಿನ ಅಲೆ ತೇಲಿತು. ಮಹಾಮಿಲನದ ನಂತರ ಸತೀಶ ಅಪ್ಪನಾಗುವ ಕನಸು ಕಾಣುತ್ತಿದ್ದ. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.